ಎಲ್ಲ ನನ್ನ ನಾಯಕರು ಊರಿನ ನನ್ನ ತಾಯಂದಿರಿಗೆ ಮನದಲ್ಲಿ ನಮಿಸುತ್ತಾ, ನನ್ನ ಹಿರಿಯರಿಗೆ ಮನದಲ್ಲಿ ನಮಿಸುತ್ತಾ, ಮನದಲ್ಲಿ ನಮಿಸುತ್ತಾ, ಏನಪ್ಪ ಅಂದ್ರೆ ಇದು MP ಚುನಾವಣೆ ಇರೋದ್ರಿಂದ ಪ್ರತಿಹಳ್ಳಿ ಎಲ್ಲ ಭೇಟಿ ಆಗಕ್ಕೆ ಆಗಲಿಲ್ಲ, ಟೈಮ್ ಸಿಗಲಿಲ್ಲ. ನಮ್ಮ ನಾಯಕರು ಅಪ್ಪಾಜಿ ಸಾಹೇಬರಿಗೆ ಅವರ ಪರವಾಗಿ ಪಲ್ಲವಿ ಮೇಡಮ್ ಅವರಾಗಿರ್ಬೋದು, ಶಾಂತ್ ಗೌಡ್ರು, ಶಳಿಗೆ ಮೇಡಮ್ ಅವರು, ಪ್ರತಿಭಾಕ ಅಂಗಡಿಗೇರವರು, ಸುರೇಶ್ ಗೌಡ್ರು, ರಮೇಶ್ ಗೌಡ್ರು, ಎಲ್ಲ ಗುರು ಹಿರಿಯರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಅವರೆಲ್ಲರಿಗೆ ನಮಸ್ಕಾರ ಹೇಳುತ್ತಾ, ಏನಪ್ಪ ಅಂದ್ರೆ ಇವತ್ತು ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ರಾಜು ಆಲ್ಗೂರ್ ಸಾಹೇಬ್ರೆ ಅವರಿಗೆ ಕೈ ಬಲಪಡಿಸಬೇಕು. ಅವ್ರ ಚಿಹ್ನೆ ಎರಡನೇ ಬಟನ್ ಇರ್ತದೆ. ಇದೇ 7ನೇ ತಾರೀಕಿಗೆ ನಾವೆಲ್ಲ ಹಬ್ಬಳ ಗ್ರಾಮದಾಗ ಅತಿ ಹೆಚ್ಚು, ಈ ತಾಲೂಕದಾಗ ಅತಿ ಹೆಚ್ಚು ಮತ ಕೊಡುವಂತ ಹಳ್ಳಿ ಯಾವಾಗ ಇದ್ರೆ ಅದು ಹಬ್ಬಳ ಗ್ರಾಮ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತ ಕೊಟ್ಟಿದೆ. ಅದು ನಮ್ಗೆ ಹೆಮ್ಮೆಯ ವಿಷಯ. ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರು ಕೂಡ ಈ ನಮ್ಮ ಮೇಡಮ್ ಹೇಳಿ ಪಲ್ಲವಿ ಮೇಡಮ್ ಯಾವ್ದಾದ್ರು ಇದ್ರೆ ನಮ್ಮ ಈ ಭಾಗದ ಲೀಡರ್ಗಳಾಗಿರ್ಬೋದು, ಸಣ್ಣ ಪುಟ್ಟ ಯಾವ್ದಾದ್ರು ಇದ್ರು ಕೂಡ ಶಾಸಕರ ಗಮನಕ್ಕೆ ಅವರು ಆ ಕಡೆ ಈ ಕಡೆ ಅಡ್ಡಾಡೋದ್ರಿಂದ ಹಳ್ಳಿ ಒಂದೊಂದ್ಸಲ ನಿಮ್ಗೆ ಸಿಕ್ಕಿರಲ್ಲ. ನಮ್ಮ ಲೀಡರ್ಗಳು ಇರ್ತಾರೆ, ಅವ್ರ ಮುಖಾಂತರ ಎಲ್ಲ ಕೆಲಸ ಆಗ್ತಿರ್ತಾವೆ. ಒಮ್ಮೊಮ್ಮೆ ಕೆಲಸ ಆಗಿರೋದಿಲ್ಲ. ಅದಕ್ಕೆ ಯಾರು ತಾವು ಬೇಜಾರು ಮಾಡ್ಕೊಬಾರ್ದಂತ ನನ್ನ ಮನವಿ. ಯಾಕಂದ್ರೆ ಮನೆ ಸೀಟಿಗೆ ಬಂದಿದ್ರು ಮಂದಿ ನಾ ಇರಪ್ಪ ಅಲ್ಲಿ ಮೆಂಬರ್ BJP ಅವರಲ್ಲ, ಅವ್ರು ಒಂದು ಸ್ವಲ್ಪ ಅದ್ರ ಬಗ್ಗೆ ಆಮೇಲೆ ಹೇಳೋಣ. ಬೇಡ, ತಾವೆಲ್ಲರೂ ಕೂಡಿ ಈ ಸಲ ಹೆಚ್ಚಿನ ಮತ ಕೊಡ್ಬೇಕು. ಸಿದ್ದರಾಮಯ್ಯ ಸಾಹೇಬರಿಗೆ ಈ ಸಲ ಹೆಂಗ ಅತಿ ಲೀಡ್ ಕೊಟ್ಟಿದ್ರಿ, ಈ ಸಲ ಅಪ್ಪಾಜಿ ನಾಡಗೌಡ್ರ ಆಗಿರ್ಬೋದು, ಅವ್ರು ಈ ಸಲ ಏನ ಕಾಂಗ್ರೆಸ್ ಓಟ್ ಕೊಟ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಂಗ, ಅಪ್ಪಾಜಿ ನಾಡಗೌಡ ಸಾಹೇಬ್ರಿಗೆ ಕೊಟ್ಟಂಗ ಅತಿ ಹೆಚ್ಚಿನ ಮತದಿಂದ ಕಳಿಸ್ಬೇಕು ಹಬ್ಬ ಗ್ರಾಮದಿಂದ. ಇದೊಂದು ಬೇರೆ, ಯಾಕಂದ್ರೆ ಅವಕಾಶ ಸಿಕ್ಕೈತಿ. 15 ವರ್ಷ ರಮೇಶ್ ಜಿಗಜಿನವ್ರು ಏನೂ ಮಾಡಿಲ್ಲ. 3 ಪೀಳಿಗೆ ಇಲ್ಲಿ ಜಿಲ್ಲಾದಾಗ ಏನೂ ಒಂದು ಕೆಲಸ ಮಾಡಿಲ್ಲ. ರಮೇಶ್ ಜಿಗಜಿನವ್ರಿಗೆ ಅವಕಾಶ ಕೊಟ್ಟಿಲ್ಲ. MP ಚುನಾವಣೆ ಬಂದ್ರು ಕೂಡ 3 ಪೀಳಿಗೆ ಬಂದ್ರು ಕೂಡ ಒಂದು ಹಳ್ಳಿಗೂ ಬಂದಿಲ್ಲ. ಅವ್ರು ಏನು ಕೊಡುಗೆ ಇಲ್ಲ. ನಮ್ಮ ತಾಲೂಕಿಗೆ ಆಗಿರ್ಬೋದು, ನಮ್ಮ ಜಿಲ್ಲೆಗಾಗಿರ್ಬೋದು, ಅವ್ರ ಬಗ್ಗೆ ಹೇಳಿದ್ರು ಭಾಳ ಐತಿ. ಅದಕ್ಕೆ ಅಷ್ಟು ನಾ ದೊಡ್ಡ ಅವ್ರು ಮಾತಾಡ್ಬೋದು. ಅವ್ರದ್ದು ಸುಮ್ಮನೆ ಐತಿ. ಅಂಥವ್ರು ನಮ್ಗೆ ಬೇಕಾಗಿಲ್ಲ. ಅಂತ ಪರಿಗೊಳಿಸಿ ಈ ಸಲ ಕಾಂಗ್ರೆಸ್ಗೆ ಆಲ್ಗೂರ್ ಸಾಹೇಬರಿಗೆ ಮತ ಕೊಡಬೇಕು. ಅತಿ ಹೆಚ್ಚಿನ ಮತದಿಂದ ಆಜುಬಾಜು ಹಳ್ಳ್ಯಾಗ ತಮ್ಗೆ ಬೇಕಾದ ಮಂದಿ ಮಕ್ಕಳು ಇರ್ತಾರೆ, ಅವ್ರೆಲ್ಲರಿಗೆ ಮನವೊಲಿಸಿ ಈ ಸಲ ಹೆಚ್ಚಿನ ಮತ ಕಾಂಗ್ರೆಸ್ ಕೊಡ್ರಿ. ಯಾಕಂದ್ರೆ ನಮ್ಮೆಲ್ಲ ವೇದನೆಗಳು ನಮ್ಮ ಇನ್ನೇನು ಮೇಡಮ್ ಹೇಳಿದ್ರು. ಅದಕ್ಕೆ ತಮಗೆಲ್ಲರಿಗೂ ಹೊಂದಿಸಿ ನಾನು 6 ಮಾತು ಮುಗಿಸ್ತೀನಿ. ಜೈ ಕಾಂಗ್ರೆಸ್.